ಈಗ ನಾವಿರೋದು ಹಳೆ ಮಲ್ಪನಗುಡಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಸ್ಥಾನ ಬಹಳ ಪುರಾತನವಾದದ್ದು. ಸಹಜವಾಗಿ 15 ಮತ್ತು 16 ಶತಮಾನದಲ್ಲೇ ಕಟ್ಟಿರುವಂತಹ ಉಲ್ಲೇಖಗಳಿರೋದು. ಆದರೆ ಈ ದೇವಸ್ಥಾನ ಅಂದಿನ ಕಾಲದಿಂದ ಇಂದಿನವರೆಗೂ ನಿರಂತರವಾಗಿ ಪೂಜೆ ನಡೀತಕ್ಕಂಥ ದೇವಸ್ಥಾನ. ಇದಕ್ಕೆ ಮೂಲತಃ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಸಹಜವಾಗಿ ನಮ್ಮ ಆಡು ಭಾಷೆಯಲ್ಲಿ ಮಲ್ಲಪ್ಪ, ಮಲ್ಲಿಕಾರ್ಜುನ, ಮಲ್ಲಪ್ಪನ ಗುಡಿ. ಸೊ ಈ ದೇವಸ್ಥಾನಕ್ಕೆ ಗುಡಿ ಅಂತ ಕೂಡ ಹೇಳ್ತೀವಿ ನಮ್ಮ ಭಾಗದಲ್ಲಿ. ಹಾಗಾಗಿ ಮಲ್ಲಿಕಾರ್ಜುನ ದೇವಸ್ಥಾನ ಹೋಗಿ ಮಲ್ಲಪ್ಪನ ಗುಡಿ, ಮಲ್ಲಿಕಾರ್ಜುನ ಗುಡಿ, ಸೊ ಮಲ್ಲಪ್ಪ ಈ ರೀತಿ ಹೆಸರಿಂದ ಬಂದದ್ದೇ ಈ ಮಲ್ಲಪ್ಪನ ಗುಡಿ ಅಂತ ಆಗಿರೋದು. ಇಲ್ಲಿ ನೋಡಿ, ಯಾವಾಗಲೂ ಕೃಷ್ಣದೇವರಾಯ ವಿಷ್ಣು ಭಕ್ತನೇ ಆಗಿರಲಿಲ್ಲ, ಶಿವನ ಭಕ್ತ ಕೂಡ ಆಗಿದ್ದರು. ಹಾಗಾಗಿ ರಾಜ ಪರಿವಾರದವರು ಅಂತಂದರೆ ಸಹಜವಾಗಿ ಈ ಚಿತ್ರ ನೋಡಿದಾಗ ಇಲ್ಲಿ ಕೃಷ್ಣದೇವರ ಮೇಲೆ ಕಿರೀಟ ಇದೆ, ಉದ್ದವಾದ ಕಿರೀಟ. ಈ ಥರ ಕಿರೀಟಗಳು ತುಂಬ ಇರೋ ಕಾರಣ ನಾವು ಕೃಷ್ಣದೇವರನ್ನೇ ಪ್ರತಿಬಿಂಬಿಸೋದು ಅಂತಲೇ ಹೇಳಬೇಕಾಗತ್ತೆ. ಹಾಗಾಗಿ ಕೃಷ್ಣದೇವರಾಯ ಋಷಿಮುನಿಗಳ ಜೊತೆ ಶಿವನ ಒಂದು ಪೂಜೆ ಅಭಿಷೇಕ ಮಾಡ್ತಾರೆ. ಜಟಾಧಾರಿ ಋಷಿಮುನಿಗಳು, ಬ್ರಹ್ಮ, ಸಂಗೀತಕಾರರು, ಎಲ್ಲ ಗಾರಶಿಲ್ಪಗಳು. ಶಿವನ ದೇವಸ್ಥಾನ ಇದ್ದಾಗ ಅಲ್ಲಿ ಉಪದೇವತೆಗಳು ಅಂತಂದರೆ ಶಿವನ ಪರಿವಾರ ದೇವತೆಗಳು ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಗಣೇಶ, ಇದು ಉತ್ಸವ ಮಂಟಪನ? ಹಾಂ, ಉತ್ಸವ ಮಂಟಪ. ಸಹಜವಾಗಿ ಎಲ್ಲಿ ಮಧ್ಯಭಾಗದಲ್ಲಿ ಒಂದು ಮಂಟಪ ಇರುತ್ತೆ, ಅದು ಉತ್ಸವ ಮಂಟಪ. ಇಲ್ಲಿ ಗಾರೆ ಶಿಲ್ಪಗಳು ಹಾಗೆ ಇದೆ. ಹಿಂಗೆ ಜಾತ್ರೆ ಗುಡಿ ತಕ್ಕ ಮಾಡ್ತಿದ್ರು. ಇವಾಗ ಮಣ್ಮೆಣ್ಕೊಂಡು ಮಾಡ್ತಾರೆ. ಮೊದಲು ದುರ್ಗಮ್ಮ ಗುಡಿ ತಕ್ಕ ಜಾತ್ರೆ ಮಾಡ್ತಿದ್ರು. ಅಯ್ಯ ಹಬ್ಬ ಮುಂಜಾನೆ ಮಾರ್ಲೇಮಿ ಉಗಾದಿ ಅಂದ್ರೆ ಒತ್ತಂತೆ ಪೂಜೆ ನನಗೆ. ಹಾಂ, ನಾಗರಮಾಸಿ, ಇದು ದುರ್ಮುರ್ಗ ಬನ್ನಿ, ಮಾರ್ಲೇಮಿ, ಉಗಾದಿ, ಅವು ಅಲ್ಲ ನಮಗೆ ಹಬ್ಬ ಒತ್ತಂತೆ ನಾವು ಮಾಡ್ಕೊಂಡು ಮುಂದೆ ದುರ್ಮುರ್ಗುಡ್ ಗೋಡೆ ಬಿಡ್ತಿದ್ವಿ. ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ. ಮೊರಮೊರಮದಾಗ ನಾ ಹೆಜ್ಜೆಯಾಡುವಾಗ ಮಿಂಚಿನ ದೀಪ ಹಚ್ತಿದ್ವಿ, ಅವ ಕುಟ್ಟುತ್ತಿದ್ವಿ, ಬೀಸ್ತಿದ್ವಿ, ಯಾವ ಹಸು ಮಾಡ್ತಿದ್ವಿ, ನಾವು ದನ ಕಾದೀವಿ, ನಾವು ಗುರಿ ಕಾದೀವಿ, ಕಸ ಓರೋದು, ಏನವ ಅಡಿಗೆ ಹೋಗೋದು. ದೇವರು ಅದಿತ್ತು, ಫೇಮಸ್ ಇತ್ತು. ಮಲ್ಕಾಜಿನ, ದುರ್ಗಮ್ಮವ್ವ, ಆಂಜನೇಯ, ಕೇರೋ ತಾಯಮ್ಮ, ಅವು ಯಾವ ಬ್ಯಾರಿ ಏನಲ್ಲ ಇತ್ತು. ಮುಂದೆ ನಾವು ಆಗಲೇ 3-4 ಖುಷಿ ತಯಾರಾಗಿ ಕರೆಂಟ್ ಬಂದು, ಆಮೇಲೆ ತೆಗೆದು ಕರೆಂಟ್ ಆಗ್ತಿದ್ವಿ. ಹಳೆ ಮನೆಗಳವ ಅವಾಗಿನ ಕಾಲಕ್ಕೆ ವರ್ಷಲ್ಲ ಇಷ್ಟೊಂದು ನಡ್ಬೇಕು ನೋಡವ ಆಗಿನ ಕಾಲ. ಜವಾರಿ ಕಾಳ, ಜವಾರಿ ನೋಡು, ಜವಾರಿ ಕಾಳವ. ಏನ್ ಸರ್ ಇದು? ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನ? ದೈವ ನೀನಪ್ಪ, ಆದಿದೇವನೇ ಅಯ್ಯಪ್ಪ, ಆಸರೆ ನೀಡು ಅಯ್ಯಪ್ಪ, ಇರುಮುಡಿ ತಂದೇವಯ್ಯಪ್ಪ. ಸಾಚಿ
ಮುರಹರಿಯೇ ಹಾಗಲ್ಲ. ಮುರಹರಿಯೇ ಅದು ಹೇಗೆ? ರಾವಣಾದರೇನು ಲೋಕದಲ್ಲಿ ತಾನೇ ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿಯೇ ತಮ್ಮ ಶಕ್ತಿಯನ್ನು ಮಾತ್ರ ವ್ಯಕ್ತಪಡಿಸಿಕೊಳ್ಳಬಾರದು ಧನುಂಜಯನೇ. ಜಲಜಾಕ್ಷಣಿಯೇ ಕಲಿಪಾರ್ಥನೆ. ಸಿಂಹ ನೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನ. ಮಳಿರಾಯ ಬರಕಂದ್ರೆ ನಾವು ಇದನ್ನ ಮಾಡ್ತೀವ್ರಿ, ಮಳಿ ಮಲ್ಲಪ್ಪನ್ ಮಾಡ್ತೀವ್ರಿ, ನಾವು ಬುಜ್ಜಿ ಆಡಿ ಮಳಿ ಮಲ್ಲಪ್ಪನ್ ಮಾಡ್ತೀವ್ರಿ. ಮತ್ತೆ ಮಳಿನ ಬರವಲ್ರಿ, ಅದಕ್ಕಾಗ ಮಳಿ ಮಲ್ಲಪ್ಪನ್ ಮಾಡಕತ್ತೀವ್ರಿ. ಆಡಿ ಮತ್ತೆ ಮಳಿ ಮಲ್ಲಪ್ಪನ ಹಿಂದ ಕಳಿಸ್ತೀವ್ರಿ ಸರ್. ಪಾಂಡವ್ರನ್ನ ಮಾಡ್ತೀವ್ರಿ ನಾವು. ಎಕ್ಕೆ ಇದಕ್ಕೆ ವನ್ನಂಬ್ರಿಕಿ ಗಿಡಕ್ಕೆ ಹೋಗಿ ಪಾಂಡವ್ರು ಮಾಡಿ ಉಜ್ಜಿ ಅನ್ನ